ನಮ್ಮ ಮೊದಲನೇ ಆ್ಯನಿವರ್ಸರಿಗೆ ಎಲ್ಲಾದರೂ ಈಚೆ ಹೋಗೋಣ ಅಂತ ಡಿಸೈಡ್ ಮಾಡಿ ನಾವು ಹೊರಟ್ವಿ ಹಂಪಿಗೆ. ಬೆಳಿಗ್ಗೆ 6 ಗಂಟೆನೇ ಬ್ಯಾಂಗ್ಳೂರಿಗೆ ಬಿಟ್ಟು ಹೋಗ್ತಾ ಸಿರಾ ಅಲ್ಲಿ ಈ ಹೋಟೆಲಲ್ಲಿ ತಿಂಡಿ ಮಾಡ್ಕೊಂಡು ಹೋದ್ವಿ. ಟೇಸ್ಟ್ ಮಾತ್ರ ಸೂಪರ್ ಆಗಿತ್ತು. ಹೊಟ್ಟೆ ತುಂಬ ತಿಂಡಿ ತಿನ್ಕೊಂಡು ಒಂದು ಕ್ವಿಕ್ ನ್ಯಾಪ್ ತಗೊಂಡೆ. ಎದೋಳೋಷ್ಟೊತ್ತಿಗೆ ಹೊಸಪೇಟೆಯಲ್ಲಿ ರೀಚ್ ಆಗಿದ್ವಿ. ಸೊ ಹೊಸಪೇಟೆಯಲ್ಲಿರೋ ಬೇಗ್ ಡ್ಯಾಮ್ ನೋಡಿಕೊಂಡು ಫೈನಲಿ ಹಂಪಿಗೆ ರೀಚ್ ಆದ್ವಿ. ಆ್ಯಂಡ್ ಈ ಬ್ಯೂಟಿಫುಲ್ ಹೋಮ್ ಸ್ಟೇಗೆ ಚೆಕ್ ಇನ್ ಆದ್ವಿ. ಈ ಸ್ಟೇ ಬಗ್ಗೆ ಮೋರ್ ಡೀಟೇಲ್ಸ್ ನಿಮಗೆ ಮುಂದಿನ ವಿಡಿಯೋಲಿ ತಿಳಿಸ್ಕೊಡ್ತೀನಿ. ಆ್ಯಂಡ್ ಸ್ವಲ್ಪ ರೆಸ್ಟ್ ಮಾಡಿ ರೆಡಿಯಾಗಿ ಊಟ ಮಾಡೋಕ್ಕೆ ನಾವು ಹೋಗಿದ್ದು ಈ ಜಾಗ, ಸಾರಿ ಅದಲ್ಲ ಇದು. ಅಲ್ಲಿ ತೊಗೊಂಡಿದ್ದು ನಾವು ಈ ಸ್ಯಾಲೆಡ್ ಆ್ಯಂಡ್ ಈ ಮೀಲ್ಸ್ 2 ಡಿಶ್ ಕೂಡ ತುಂಬಾ ರುಚಿಯಾಗಿತ್ತು. ಸೊ ಪ್ಲೇಸಸ್ನ ಎಕ್ಸ್ಪ್ಲೋರ್ ಮಾಡೋಣ ಅಂತ ಹೊರಟ್ವಿ. ಆ್ಯಂಡ್ ನಾವು ಯಾವುದೇ ಟೂರಿಸ್ಟ್ ಗೈಡ್ ಕೂಡ ತೊಗೊಳ್ಳಿಲ್ಲ. ಅಲ್ಲಿ ನಿಮಗೆ ಟೂರಿಸ್ಟ್ ಗೈಡ್ ಯಾರಾದರೂ ಬೇಕಂದರೆ ತುಂಬ ಜನನೇ ಅವೈಲೇಬಲ್ ಇರ್ತಾರೆ, ನೀವು ಅವ್ರನ್ನ ಬುಕ್ ಮಾಡ್ಕೊಬೋದು. ಸೊ ಫಸ್ಟ್ ನಾವು ಹೋಗಿದ್ದೆ ಲೋಟಸ್ ಮಹಲ್, ಆಮೇಲೆ ಕ್ವೀನ್ಸ್ ಪ್ಯಾಲೇಸ್, ಅದಾದಮೇಲೆ ಎಲಿಫೆಂಟ್ ಕ್ಯಾಂಪ್, ಅದಾದಮೇಲೆ ನಮ್ಮಿಬ್ರಿಗೆ ತುಂಬ ಎಕ್ಸೈಟಿಂಗ್ ಅಂತ ಅನ್ಸಿದ್ದು ಇದು ಹಿಡನ್ ಚೇಂಬರ್. ಸೊ ಅವಾಗ ಚಿನ್ನ, ವಜ್ರ, ವೈಡೂರ್ಯ ಎಲ್ಲ ಇಲ್ಲಿ ಅಡಗಿಸಿ ಇಡ್ತಿದ್ರಂತೆ. ನೆಕ್ಸ್ಟು ಅಂಡರ್ಗ್ರೌಂಡ್ ಶಿವ ಟೆಂಪಲ್ಗೆ ಹೋಗಿದ್ವಿ. ಅಲ್ಲಿ ಶಿವಪ್ಪ ಅದು ಮೂರ್ತಿನೇ ಇರಲಿಲ್ಲ. ನಾವು ಹೇಗೋ ಸರ್ಕಸ್ ಮಾಡಿ ಮುಂದೆ ಎಲ್ಲ ಹೋಗಿ ನೋಡೋಕ್ಕೆ ಟ್ರೈ ಮಾಡಿದ್ವಿ. ಬಟ್ ನಮಗೆ ಕಾಣಿಸಿದ ನಂದಿ ಒಂದೇ, ಮುಂದೆ ಶಿವಪ್ಪ ದೇವ್ರು ಇರಲಿಲ್ಲ. ಆ್ಯಂಡ್ ಲಾಸ್ಟಲ್ಲಿ ವಿರೂಪಾಕ್ಷ ಟೆಂಪಲ್ಗೆ ಹೋಗಿದ್ವಿ. ಮಂಡೇ ಆಗಿದ್ರಿಂದ ಅಲ್ಲಿ ದೀಪ ಹಚ್ಚಿ ಆ್ಯಂಡ್ ಅಲ್ಲಿ ಈ ಆನೆ ಇತ್ತು, ಅದ್ರ ಹೆಸರು ಲಕ್ಷ್ಮಿ ಅಂತ. ಅದನ್ನು ಮಾತಾಡಿಸಿ ಮತ್ತು ಮ್ಯಾಂಗೋ ಟ್ರೀ ರೆಸ್ಟೋರೆಂಟ್ಗೆ ಹೋಗಿ ಭರ್ಜರಿ ಊಟ ಮಾಡಿಕೊಂಡು ನಮ್ಮ ಆ್ಯನಿವರ್ಸರಿ ಚಿಕ್ಕದಾಗಿ ಪುಟ್ಟದಾಗಿ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಲೈಕ್, ಶೇರ್ ಮತ್ತು ಕಮೆಂಟ್ ಮಾಡಿ ತಿಳಿಸಿ. ಸೊ ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಬಾಯ್ ಬಾಯ್.